ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪುಟ್ಟಲಕ್ಷ್ಮಯ್ಯ CH, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬೆಳ್ಳಾವಿ. ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾವು ದ್ವಿತೀಯ BComನ ಅಂದ್ರೆ 3ನೇ ಸೆಮಿಸ್ಟರ್ನ ಚಂದ್ರಗಿರಿ ತೀರದಲ್ಲಿ ಅನ್ನತಕ್ಕಂತಹ ಕಾದಂಬರಿಗೆ ಸಂಬಂಧಪಟ್ಟಂತೆ 59ನೆಯ ಸೆಷನ್ಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಅಶುಭಾಷಣ ಸ್ಪರ್ಧೆಯನ್ನ ಮಾಡಬೇಕಾಗಿದೆ. ಇದು ಚಟುವಟಿಕೆ, ಪುನರ್ಮನನ ಚಟುವಟಿಕೆಯ ಮೂಲಕ ಇದುವರೆಗೆ ವಿದ್ಯಾರ್ಥಿಗಳ ಕಲಿಕೆಯನ್ನ ಮಾಪನ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಇಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಶುಭಾಷಣ ಸ್ಪರ್ಧೆಗೆ ತಯಾರಾಗ್ಲಿಕ್ಕೆ ನೀವು ಸಲಹೆಯನ್ನ ಕೊಡ್ತಕ್ಕಂಥದ್ದು, ಮತ್ತೆ ಸ್ಪರ್ಧೆಗೆ ನೀಡ್ತಕ್ಕಂತ ಈ ಒಂದು ಆಶುಭಾಷಣ ಸ್ಪರ್ಧೆಗೆ ನೀಡ್ತಕ್ಕಂಥ ವಿಷಯಗಳು ಬಹುಶಃ ನಾನು ಈ ತರ ಪಟ್ಟಿ ಮಾಡ್ತೇನೆ. ಈಗಾಗಲೇ ಕಾದಂಬರಿ ಪೂರ್ಣವಾಗಿ ಮುಗಿದಿದೆ. ಹಾಗಾಗಿ ಕಾದಂಬರಿಯಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನ ವಿದ್ಯಾರ್ಥಿಗಳು ಏನಾದರೂ ಆ ಪಾತ್ರ ಆಗಿದ್ದರೆ ಅವರ ಯಾವ ರೀತಿ ಆ ಪಾತ್ರ ಮಾರ್ಪಾಡಾಗ್ತಾ ಇತ್ತು, ಏನು ಬದಲಾವಣೆಗಳನ್ನ ಮಾಡಿಕೊಳ್ಳಬಹುದಾಗಿತ್ತು ಅನ್ನುವುದನ್ನ ನಾನು ವಿದ್ಯಾರ್ಥಿಗಳ ಕಡೆಯಿಂದ ಬಯಸುವ ಸಲುವಾಗಿ ಈ ರೀತಿ ಪ್ರಶ್ನೆಗಳನ್ನ ಮಾಡ್ಕೊಂಡಿದ್ದೇನೆ. ಇಲ್ಲಿ ಅಧ್ಯಾಪಕರಿಗೆ ಪೂರ್ಣ ಸ್ವಾತಂತ್ರ್ಯ ಇದೆ. ನಾನು ಹೇಳಿರ್ತಕ್ಕಂತಹ ಈ ವಿಷಯಗಳನ್ನೇ ನೀವು ತೆಗೆದುಕೊಂಡು ಆಶುಭಾಷಣ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವ ಉದ್ದೇಶ ಇಲ್ಲ. ನಿಮಗೆ ನಿಮ್ಮ ತರಗತಿಗೆ ಸಂಬಂಧಪಟ್ಟಂತೆ ನೀವೇ ಬೇರೆ ವಿಷಯಗಳನ್ನ ಕೊಡೋದ್ರ ಮೂಲಕ ಈ ಸ್ಪರ್ಧೆಯನ್ನ ನಡೆಸಬಹುದು. ನಾನು ನಿಮಗೆ ಒಂದು ಮಾರ್ಗದರ್ಶನಕ್ಕಾಗಿ ಕೆಲವೊಂದು ಅಂಶಗಳನ್ನ ವಿಷಯಗಳನ್ನ ಪಟ್ಟಿ ಮಾಡಿದ್ದೇನೆ. ಬಹುಶಃ ನಾನು ನಾದಿರಾ ಆಗಿದ್ದರೆ ಅನ್ನತಕ್ಕಂಥದ್ದಾಗ್ಬೋದು, ನಾನು ರಶೀದ್ ಆಗಿದ್ದರೆ, ನಾನು ಫಾತಿಮಾ ಆಗಿದ್ದರೆ, ನಾನು ಆಮಿನಾ ಆಗಿದ್ದರೆ, ನಾನು ಮೌಲ್ವಿ ಆಗಿದ್ದರೆ, ಈ ರೀತಿ ವಿಷಯಗಳನ್ನ ಬರೆದು ಒಂದು ಚಿಕ್ಕ ಹಾಳೆಯಲ್ಲಿ ಬರೆದು ಅದನ್ನ ಮಡಚಿ ಒಂದು ಬಾಕ್ಸ್, ಚಾಕ್ಪೀಸ್ ಬಾಕ್ಸ್ ಒಳಗೋ ಅಥವಾ ಯಾವ್ದಾದ್ರು ಒಂದು ಸಣ್ಣ ಬಾಕ್ಸ್ ಒಳಗೆ ಹಾಕಿ ಚೀಟಿಗಳನ್ನ ವಿದ್ಯಾರ್ಥಿಗಳ ಏನು ಆ ಒಂದು ಸ್ಪರ್ಧೆ ಪ್ರಾರಂಭವಾಗುತ್ತಲ್ಲ, ಸ್ಪರ್ಧೆ ಪ್ರಾರಂಭವಾದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನ ಕೊಡುವುದರ ಮೂಲಕ, ಈಗ ಪ್ರತಿ ವಿದ್ಯಾರ್ಥಿಗೆ ಬಹುಶಃ 2 ನಿಮಿಷವೋ, ತರಗತಿಯ ಗಾತ್ರಕ್ಕೆ ತಕ್ಕಂತೆ 5 ನಿಮಿಷವೋ 3 ನಿಮಿಷವೋ, ಅದು ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದು. ಆತ ಬರ್ತಕ್ಕಂತಹದ್ದು ಬಂದು ಆ ಬಾಕ್ಸ್ ನಲ್ಲಿ ಇರ್ತಕ್ಕಂತಹ ಯಾವ್ದಾದ್ರು ಚೀಟಿಯನ್ನ ಎತ್ಕೊಳ್ತಕ್ಕಂಥದ್ದು ಕಾಣಿಸುವಂತಿರಬಾರದು, ವಿಷಯಗಳು ಕಾಣಿಸುವಂತಿರಬಾರದು. ಯಾವ್ದಾದ್ರು ಚೀಟಿಯನ್ನ ಎತ್ಕೊಳ್ತಕ್ಕಂತಹದ್ದು, ಆ ಚೀಟಿಯನ್ನ ಓಪನ್ ಮಾಡಿ ತಕ್ಷಣವೇ ತನಗೆ ಏನ್ ಅನ್ಸುತ್ತೆ ಅದನ್ನ ಅಲ್ಲೇ ಮೌಖಿಕವಾಗಿ ವ್ಯಕ್ತಪಡಿಸ್ತಕ್ಕಂಥದ್ದು. ಇದನ್ನ ನಾವು ಆಶುಭಾಷಣ ಸ್ಪರ್ಧೆ ಅಂತ ನಾವು ಕರಿತೀವಿ. ಬಹುಶಃ ಇದನ್ನ ಮಾಪನ ಮಾಡ್ತಕ್ಕಂಥವ್ರಿಗೆ ಏನಾಗುತ್ತೆ, ಒಬ್ರು ಮೌಲ್ಯಮಾಪಕರನ್ನ, ಒಬ್ರು ಅಥವಾ 3 ಜನರನ್ನ ನೀವು ನೇಮಕ ಮಾಡ್ಕೊಳ್ಬಹುದು, ಅಂಕಗಳನ್ನ ನಿಗದಿ ಮಾಡ್ಕೊಳ್ಬಹುದು. ಅದು ನೀವು ಈಗ ವಿದ್ಯಾರ್ಥಿಯ ಅಂದ್ರೆ ಯಾವ ರೀತಿ ಮಾತುಗಾರಿಕೆಯಲ್ಲಿ ಏನಾದ್ರು ತೊಂದರೆ ಪಡ್ತಾ ಇದ್ದಾನ, ವಿಷಯಗಳನ್ನ ಜೋಡಿಸುವಲ್ಲಿ ಏನಾದ್ರು ತೊಂದರೆ ಅನುಭವಿಸ್ತಾ ಇದ್ದಾನ, ಈ ರೀತಿಯ ಅಂಶಗಳ ಆಧಾರದ ಮೇಲೆ ಅಂಕಗಳನ್ನ ನೀಡಿ ವಿಜೇತರನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಬಹುಶಃ ಈ ಒಂದು ಚಟುವಟಿಕೆಯನ್ನ ನೀವು ರೆಕಾರ್ಡ್ ಪ್ರಕಾರ ನಿರ್ವಹಿಸಿದ್ದೆ ಆದ್ರೆ ನ್ಯಾಕ್ಗೆ ಸಂಬಂಧಪಟ್ಟಂತೆ ಇದು ಒಂದು ಕಾಲೇಜಿನಲ್ಲಿ ನಡೆಸ್ತಕ್ಕಂಥ ಪಠ್ಯದ ಚಟುವಟಿಕೆಗೆ ಇದು ಆಧಾರವಾಗುತ್ತೆ. ವಿದ್ಯಾರ್ಥಿಗಳಿಂದ ಫೀಡ್ಬ್ಯಾಕ್ ಅನ್ನ ತಗೊಳ್ಳೋದ್ರ ಮೂಲಕ ನೀವು ನಮ್ಮ ಒಂದು ಕಾಲೇಜಿನ ಗುಣಮಟ್ಟವನ್ನು ಸಹ ಇಲ್ಲಿ ಅಳೆಯಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನ ಗಮನಿಸಬಹುದು. ಬಹುಶಃ ನಾನು ಈ ಒಂದು ಸ್ಪರ್ಧೆಯನ್ನ ಮಾಡೋದು, ನಾನು ಬೇರೆ ಬೇರೆ ಅಧ್ಯಾಪಕರಿಗೆ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಟುಕೊಂಡು ಈ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ಬೋದು. ಅದು ಆಯಾ ಅಧ್ಯಾಪಕರಿಗೆ ಆಯಾ ತರಗತಿ ಸನ್ನಿವೇಶಕ್ಕೆ ಭಿನ್ನವಾಗಿರುತ್ತೆ. ನಾನು ಮಕ್ಕಳಲ್ಲಿ ಅಭಿವ್ಯಕ್ತಿ ಕೌಶಲ್ಯವನ್ನ ಅಳಿತಕ್ಕಂಥದ್ದು ಮತ್ತೆ ರೂಢಿಸ್ತಕ್ಕಂಥದ್ದು ಉದ್ದೇಶಕ್ಕಾಗಿ ಆಶುಭಾಷಣ ಸ್ಪರ್ಧೆಯನ್ನ ಏರ್ಪಾಡು ಮಾಡಿದೆ. ಮತ್ತೆ ಮಕ್ಕಳಲ್ಲಿ ವೈಚಾರಿಕ ಗುಣಗಳನ್ನ ಬೆಳೆಸ್ತಕ್ಕಂಥದ್ದು ನನ್ನ ಉದ್ದೇಶ, ತಾರ್ಕಿಕ ಆಲೋಚನೆಗಳನ್ನ ಬೆಳೆಸ್ತಕ್ಕಂಥದ್ದು. ಈ ಉದ್ದೇಶದಿಂದ ಈ ಒಂದು ಆಶುಭಾಷಣ ಸ್ಪರ್ಧೆಯನ್ನ ನಾನು 59ನೇ ಸೆಷನ್ ಚಟುವಟಿಕೆಯಾಗಿ ಹಾಕೊಂಡಿದ್ದೇನೆ. ಅಧ್ಯಾಪಕರು ಅವರ ತರಗತಿ ಸನ್ನಿವೇಶಕ್ಕೆ ತಕ್ಕಂತೆ ಈ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಬಹುದು. ಈ ನಿಟ್ಟಿನಲ್ಲಿ ಎಲ್ಲ ಅಧ್ಯಾಪಕರು ಈ ಒಂದು ಸ್ಪರ್ಧೆಯನ್ನ ಮಾಡ್ತಾರ ಅನ್ನುವ ಭರವಸೆಯೊಂದಿಗೆ
ನಾನು ಈ ಸೆಷನ್ ಅನ್ನ ಮುಕ್ತಾಯಗೊಳಿಸ್ತಿದ್ದೇನೆ. ಎಲ್ರಿಗೂ ಧನ್ಯವಾದಗಳು.